ಬೆಳಿತನ ಆಯಾವ ನಿಜಗಳು ಒಂದು ಮಾತನಾಡ ಮನುಷ್ಯ ಕುಲ ಜನರ ಲಾಭವಾಗುವುದು ನಾವು ಪ್ರಶ್ನೆ ಇಟ್ಕೊಳ್ತಾರ ಈ ಮನುಷ್ಯ ಹುಟ್ಟಿ ಬಂದಿದ್ದ ಲಾಭ ಏನು ಇನ್ನೂರಲ್ಲಿಯೋ ಇನ್ನೂರು ಇರುವುದು ಅಂದರೆ ಹುಟ್ಟಿ ಬಂದಿದ್ದ ಒಂದೂರು ಇರುವುದು ಅವರಂತಾರ ಮನುಷ್ಯ ಕುಲದ ಜನ ಲಾಭವಾಗುವುದು ಅಂತಂದ್ರೆ ಭವ ಅಂದ್ರೆ ಭವ ಅಂದ್ರೆ ದುಃಖ ಭವ ಅಂದ್ರೆ ದುಃಖ ಆ ದುಃಖದಿಂದ ಪಾರಾಡ್ತಾರೆ ಯಾವ ದುಃಖ ಏನಾದರೂ ನಮಗೆ ಸಿಗಲಿಲ್ಲ ಅಂದ್ರೆ ನಮಗೆ ದುಃಖದ ಸ್ಥಿತಿ ಆ ದುಃಖದಿಂದ ಪಾರಾಡುವಂತಿರೋ ಜನ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ದುಃಖವನ್ನು ಪರಿಹಾರ ಮಾಡುವುದಂತಿದೆ ಜನ್ಮ ಜನ್ಮಾಂತರದ ಕರ್ಮದ ಫಲದಿಂದ ದುಃಖಗಳು ಅಂಟಿಕೊಂಡು ಬರ್ತವೆ ನಾವು ಏನ್ ತಿಳ್ಕೊಂಡ್ಬಿಟ್ಟಿವಿ ಇನ್ನೂದ ಸುಖ ಒಂದು ಪರತರ ಸುಖ ಅನ್ನುವಂಥದ್ದು ಪರತರ ಸುಖ ಈಗ ಒಂದೇ ದಿವಸ ಪೂಜೆ ಮಾಡಿದ್ರು ಒಂದೇ ದಿವಸ ಪ್ರಸಾದ ಮಾಡಿದ್ರೆ ಏನೈತೆ ಹೇಳಿ ಒಂದು ಬುಂದೆ ಅವತ್ತು ಬುಂದೆ ಹೋಗಿ ಬುಂದೆ ಅನ್ನೋದು ಸುಖ ಅಂತಿರೋ ದುಃಖ ಅಂತಿರೋ ಸುಖ ಹೋಗಲಿ ಸುಖ ಸುಖ ಅಂತೇಳಿ ಮತ್ತೆ ಅದನ್ನ ಮಾಡ್ತೀವಿ ದುಃಖ ಆಗಿದ್ದಾರೆ ಒಂದೇ ದಿವಸ ಬುಂದೆ ಎರಡನೇ ದಿವಸ ಹೆಸರು ಬೇಳೆ ಪಾಯಸ ನೋಡಿ ಎಷ್ಟು ಚಲೋ ಇರ್ತಂದ್ರೆ ನಿನ್ನೆ ಕಾಲಿಗೆ ಬಿದ್ದಿದ್ರು ನಮ್ಮ ಕಡೆ ಕಾಲಿಗೆ ಬಿದ್ದಿದ್ರು ನಾವೇ ಸುಮ್ಮನೆ ಹೋಗಲ್ಲ ಹೇಳಿ ಹೆಸರು ಬೇಳೆ ಪಾಯಸ ಮತ್ತೆ ಇವತ್ತ ಕಡ್ಲಿ ಬೇಳೆ ಪಾಯಸ ನಿನ್ನೆ ನಾವು ಹಳ್ಳಿ ಚಂದ ಮಾಡಿದ್ದೇವೆ ಹೆಸರು ಬೇಳೆ ಪಾಯಸ ಭಾಳ ಚಲೋ ಆಗಿತ್ತು ಮಾಡೋದು ಇನ್ನೂ ಗಮನ ಅಂತ ನೋಡ್ರಿ ಹೆಸರು ಬೇಳೆ ವಾಸನೆ ಕೈ ಇನ್ನೂ ಆ ವಾಸನೆ ಹೋಗಿ ಹಂಗ ಮಾಡೋದು ಅಡಿಗೆ ಹಿಂಗೆ ತಗೊಂಡು ಮಾಡೋದ್ರಾಗ ಸುಖ ಒಂದು ಸುಖ ನಾಳೆ ನಾಳೆ ಗೋಧಿ ನಮ್ಮ ಅವ್ವ ಮೊದಲ ಗೊತ್ತೈತಿ ನೋಡಿ ನಾಳೆನೂ ಗೊತ್ತೈತಿ ಗೋಧಿ ಹೆಸರು ಬೇಳೆ ಕಡ್ಲೆ ಎಲ್ಲ ಒಂದು ಸುಖ ಸುಖವಾಗಂದ್ರೆ ಸಂತೋಷ ಕಟ್ಟಿಲ್ಲ ಮತ್ತೆ ನಿನಗೆ ಕರೆಯುವುದರ ಸಂತೋಷ ಆಗಿದ್ದ ಕರೆ ಆದ್ರೆ ಹಿಂದಗಡೆ ಸಾಕಂತ ಯಾಕಂದ್ರಿ ಅಂತ ಅದ ಕರೆಯುವುದ ಸುಖ ಆಗಿತ್ತು ಅದ ನಿನ್ನ ಜನನದ ಲಾಭ ಉಣ್ಣುವ ತಿನ್ನುವುದಾಗಿತ್ತು ಅಂತಂದ್ರ ಯಾರು ಕಲ್ಪೊಂದು ಹೋದ್ಮ್ಯಾಲ ಮೂರನೇ ಕಲ್ಪೊಂದಿದ್ದು ನೀನು ಒಟ್ಟು ಒಂದ್ ಎತ್ತಿ ಯಾಕನ್ನ ಕತ್ತು ಯಾಕೆ ಸಾಕಂದಿಪ್ಪ ಹಂಗ ಹುಡ್ಬೇಕಾಗಿತ್ತು ಹಂಗಾರ ಅದನ್ನ ಬಿಟ್ಟು ಮತ್ತೇನೋ ಒಂದು ಸುಖ ಐತಂದ್ರ ಅದು ಸಾಕಲಿ ಅಂದ್ರೆ ಮತ್ತೆ ಉಪ್ಪಿನಕಾಯಿ ಬೇಕಾಗ್ತದೆ ಹೋಗಿ ಮುನ್ನೂರು ಯಾಕ ಸಾಕಂತ ಸಾಕಾಗ ಈಗ ವಿಮಾನದೊಳಗೆ ಅಡ್ಡಾಡೋದ್ರ ಖುಷಿಯೋ ಏನ್ ದುಃಖನ ಅವರ ಲಕ್ಷ ಕಡೆ ಕಡೆ ನೋಡ್ಬಿಟ್ಟಿಲ್ಲ ಇಂಥವು ನಾವು ದಿನ ಇನ್ನೊಂದು ಆಗ್ತಿರ್ತೀವಿ ಒಯ್ಯುವ ಯಾಕೆ ಮಾಡ್ತಿದ್ವಿ ಅವ್ರು ಹೋಗೋ ಮಾಡ್ತೀವಿ ನಮ್ಮ ನೋಡಿ ವಿಮಾನದಾಗ ಅಡ್ಡಾಡೋದು ಸಂತೋಷ ಏನು ದುಃಖ ನೋಡಿ ಪಟ್ ಪಟ್ ಉತ್ತರ ಹೇಳ್ಬೇಕು ನೀವು ಇಲ್ಲಾಂದ್ರೆ ನನಗೂ ಮತ್ತೆ ಟೈಮಿಗೆ ಪ್ರವಚನ ಮುಗಿಸ್ಲೇ ಇನ್ನಟ್ಟು ಹೇಳಿದೆ ಮುಗಿಸ್ಲೇ ಹೇಳಿ ಹಾ ವಿಮಾನದಾಗ ಅಡ್ಡಾಡೋದು ಸಂತೋಷ ಏನ ದುಃಖ ಸಂತೋಷ ಅದ ಸಂತೋಷ ಆಗಿರ್ತಂದ್ರೆ ಕೆಳಗೆ ಯಾಕೆ ಇಳಿದ್ರಿ ಅಲ್ಲೇ ಇರ್ಬೇಕಾಗಿತ್ತಲ್ಲ ಯಾಕೆ ಕೆಳಗೆ ಬಂದ್ರಿ ಅದನ್ನಂತರ ಅವರು ಸುಖ ಸುಖ ಅಂದ್ರೆ ಇದನ್ನೆಲ್ಲವನ್ನು ಪಡೆದಿರ್ತಕ್ಕಂಥದ್ದು ಒಂದು ಸುಖ ಐತಿ ಅದಕ್ಕೆ ಪರತರ ಸುಖ ಅಂತಾರ
ನಿನ್ನ ಹತ್ರ ಏನು ಇಲ್ಲದಿದ್ರು ಸಹಿತವಾಗಿ ಎಲ್ಲ ಇದ್ದವನಷ್ಟು ಸಂತೋಷದಿಂದ ನೀ ಬದಲಬೇಕು ಅಂತ ನಿನ್ನ ಹತ್ರ ಸಾಕಷ್ಟು ಶ್ರೀಮಂತಿಕೆ ಐತಂದ್ರೂ ಸಹಿತವಾಗಿ ನೀನು ನಾ ಏನು ಇಲ್ಲದಷ್ಟ ಸಾಮಾನ್ಯನೊಳಗೆ ಸಾಮಾನ್ಯವಾಗಿ ಬದುಕುವಂತ ಶಕ್ತಿಯನ್ನು ಕೊಡಬೇಕು. ಅದಕ್ಕೆ ಈ ಮನುಷ್ಯ ಜನರ ಲಾಭವಾಗುವುದು ಅಂದ್ರೆ ಭವಹರಣ ದುಃಖವನ್ನ ದುಮ್ಮಾನಗಳನ್ನ ಇಲ್ಲಿ ಕುಂತೇನೆ ನನಗೆ ಸಂತೋಷ ಆಗೈತೆ ಅಂತ ಇಟ್ಕೊಂಡು ಇದ ಸಂತೋಷನ ಹೇಗಿದ್ರು ಮತ್ತೆ ಕೆಳಗೆ ಹಾಕಿದಿಲ್ಲ ನಾನು ಇಲ್ಲೇ ಸಂತೋಷ ಐತಿರ್ಪಲ್ಲ ನಾನು ಇಲ್ಲೇ ಕುಂತು ಬಿಡ್ತೇನೆ ಅನ್ನೋದಿತ್ತಲ್ಲ. ಇಲ್ಲ ಇದು ಎಲ್ಲಾನು ಬಿಟ್ಟು ಹಾಕಪ್ಪ. ನಿನ್ನನ್ನು ನೀನು ತಿಳ್ಕೋ, ನಿನ್ನನ್ನು ತಿಳ್ಕೊಂಡು ನೀ ಜೀವನ ಮಾಡು, ಇದ್ದಿದ್ರೊಳಗೆ ಸಂತೃಪ್ತಿಯಿಂದ ಬದುಕು, 4 ಮಂದಿಗೆ ಒಳ್ಳೇದನ್ನ ಮಾಡು. ಅದ ನಿಮ್ಗೆ ಭವಹರಣ ಆಗತಿ, ನಿನ್ನ ದುಃಖ ಅದರಿಂದ ಹರಣ ಆಗತಿ ಅನ್ನುವಂಥ ಅಯ್ಯಾವ ನಿಜಮನ ಶಿವಯೋಗಿಗಳು. ನಾನಾರು, ನೀ ಯಾರು, ನಿನ್ನ ಹೆಸರು ಕಲ್ಲವ್ವ, ಮಲ್ಲವ್ವ, ನಿಂಗಪ್ಪ, ಪ್ರಸನ್ನ, ಶಿವರಾಜ, ನೀ ಇಟ್ಕೊಂಡಿದ್ದ ಹೆಸರು ಹಾಕಿರು. ನೀ ರೇವಂತ ಯಾರು, ನೀ ಎಲ್ಲಿಂದ ಬಂದಿ, ನಾನಾರೆಂಬುದನ್ನು ವಿಚಾರಿಸು. ಹೀನ ಸಂಸಾರವಿದನು ಕನಸಂದರಿ, ಕನಸನ್ನು ತಿಳ್ಕೋ. ನಿನಗೆ ಬಂದಿರುವಂತ ದುಃಖ ದುಮ್ಮಾನಗಳು ಮಾನ ಸನ್ಮಾನಗಳೇನದಾವಲ್ಲ ಅವೆಲ್ಲ ಒಂದು ಕನಸನ್ನು ತಿಳ್ಕೋ. ಅದೆಲ್ಲ ನಿನ್ನ ಕೊನೆಯ ಅವಸ್ಥೆಗೆ ಹೋಗ್ಮಟನು ನಿನ್ನದ ಮುಗಿಸುವುದಲ್ಲ, ನಿನ್ನ ಅಲ್ಲಿ ಮಠ ಕರ್ಕೊಂಡೋಗಿ ಮುಗಿಸುವುದು ಯಾವ್ದಪ್ಪ ಅಂದ್ರೆ ನಿನ್ನ ಪುಣ್ಯ ಮಾತ್ರ ನಿನ್ನಲ್ಲಿ ಕರ್ಕೊಂಡೋಗಿ ಮುಟ್ಟಿಸ್ತತಿ. ಹೊರೆ ಹೊತ್ತಿದರ ನೆಂದು ಬೆಸಸುವ ಅಂತ ಮಾತನ್ನ ನಿನ್ನ ಯಾರು ಆಶ್ರಯಿಸಿ ಬರ್ತಾರೆ ಅವ್ರನ್ನ ಒಂದಿಷ್ಟು ನೀನು ನೋಡ್ಕೋ, ಅವರನ್ನ ಪ್ರೀತಿಯಿಂದ ಕಾಣು ಅನ್ನುವಂಥ ಪ್ರೀತಿ ಇಲ್ಲದ ಮೇಲೆ ಕೆ.ಸಿ. ಶಿವಪ್ರದ ದೊಡ್ಡ ಕವಿ. ಪ್ರೀತಿ ಇಲ್ಲದ ಮೇಲೆ ಯಾತರ ಬಾಳುವೆಯೋ. ಬಸ್ಟಾಣ ಹೋಳಿಗೆ ತುಪ್ಪ ಹಾಕಿ ಅದರ ಪ್ರೀತಿಯಿಂದ ಹಾಕಿಲ್ಲ ಅಂತ. ಪ್ರೀತಿ ಇಲ್ಲದ ಮೇಲೆ ಬಾಳುವೆಯೋ, ನಾಟವಿಲ್ಲದ ಹೂ ಸ್ವಾತಿಯಿಲ್ಲದ ಸಿಂಪು, ಹಿರಿಯರಿಲ್ಲದ ಮನೆಯು ಹಾಲು ಗರಿಯು, ಗುರುವಿಲ್ಲದ ಮಠ ಹಿರಿಯರಿಲ್ಲದ ಊರು ಹಾಲು ಗರಿಯೋ, ಹಾಲು ಗರಿ. ಪ್ರೀತಿ ಇಲ್ಲದ ಮೇಲೆ ಎಲ್ಲದಕ್ಕೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ ಪ್ರಾಣದ ದ್ವೇಷ ಬಿಡು, ಪ್ರೀತಿ ಮಾಡು. ಬಡವ ಬಂದಿದ ಪ್ರಾಣಿ ಇವೆಲ್ಲವುಗಳನ್ನ ನೀನು ದಯವಿರಬೇಕು. ಸಕಲ ಜೀವರಾಶಿಗಳೆಲ್ಲರಲ್ಲಿ, ಬರೇ ಮಾನವರಿಗಷ್ಟೇ ಅಲ್ಲ, ಬರೇ ಸಂತರಿಗಷ್ಟೇ ಅಲ್ಲ, ಯಾರಿಗಾಗಬೇಕು, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿಯೂ ಆಯಾವ ಪರಶುವನ ಒಂದು ಅಂಶ ಅನ್ನುವಂಥದ್ದು ಅಲ್ಲಿ ಐತಿ. ಅದಕ್ಕಾಗಿ ಅವರೇನ್ ಹೇಳ್ತಾರ, ದಯವಿರಲಿ ಸಕಲ ಜೀವರಾಶಿಗಳೆಲ್ಲರಲ್ಲಿಯೂ ಅಂತ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೆನೆಸ್ಕೊಂಡು ನಮ್ಮ ನಾಡಿನ ಸಂತ ಶಿಶುನಾಳ ಶ್ರೀಪದ ಶಿವಯೋಗಿಗಳಂತಾಗಿ ಜುಮ ತಾಯಿ ಮರಿಬೇಡಿ, 12 ವರ್ಷ ಆದರೂ ಸಹಿತ
ಮಕ್ಕಳಿಗೆ ಆಯಾ ಹುಡುಗರಿನ ಕಾದರಲಿಂಗರ ಹೋಗಿ ಸೇವೆಯನ್ನ ಮಾಡಿದರು. 12 ವರ್ಷ ಸೇವೆಯನ್ನ ಮಾಡಿದ ಶಿಶುನಾಳ ಸಿರಿಬಸಿ ಯೋಗಿ ಜನಿಸಿದ. ಹುಡುಗರೆಲ್ಲ ಕಾದರಲಿಂಗರು ಎಲ್ಲಿಯವರಂದ್ರೆ ಇದೇ ಬಂಕಾಪುರದೊಳಗೆ ಜನಿಸಿ ಸೌನೂರೊಳಗೆ ಬಂದು ಸೌನೂರು ಮಕ್ಕಳಿಗೆ ಒಂದು ಊರ ಹುಳ್ಳಿಕೊತ್ತಿ ಒಂದು ಜೋರ ಚಪ್ಪಾಳೆ ನೋಡಿ. ಇದು ನಮ್ಮ ಆಸ್ತಿ, ನಮ್ಮ ದೇಶದ ಆಸ್ತಿ ಅಂತ ಈ ಜ್ಞಾನ. ಹುರುಳಿಕೊಪ್ಪಿ ಅಂದ್ರೆ ಕಾದರಲಿಂಗರು ಬಂದು ಹುರುಳಿಕೊಪ್ಪ ವಿಷಯ ಅವ್ರಿಗೆ ಗೊತ್ತೈತಿ. ಅಲ್ಲಿ ಒಂದು ಗುಡ್ಡದೊಳಗ ಅವರು ತಪಸ್ಸು ಮಾಡ್ಕೊಂಡು ಬಂದು ಕುಂತಿದ್ರು ಕಾದರಲಿಂಗರು. ಅಲ್ಲಿ ತಪಸ್ಸನ್ನ ಮಾಡಿ ಮುಂದೆ ಅವ್ರು ಎಲ್ಲಿ ಬರ್ತಾರ ಸೌನೂರೊಳಗೆ ಬಂದಿರ್ತಾರ. ಅವ್ರಿಗೆ ಒಂದು ಮಗಳು ಇರುತ್ತೆ. ಆ ಮಗಳಿಗೆ ಅನ್ಯಾಯ ಆದಾಗ ಸೌನೂರಿನ ನವಾಬರಿಗೆ ಶಾಪವನ್ನು ಕೊಟ್ಟು ಊರಿಗೆ ಬಂದವರು. ಸಂಕ್ಷಿಪ್ತ ಅವರು ಆಕಾಶ ಮಾರ್ಗವಾಗಿ ಮುಂದೆ ಹೊಂಟಿದ್ರಂತ. ಆ ಊರಿನ ಕಾದರಲಿಂಗರ ಏನು ಜಾಗ ಐತೆ ರೋಡಿನ ಮಕ್ಕಳ ಕಾಣ್ತಲ್ಲ, ಅಲ್ಲಿ ರೋಡ್ಶಾವಲಿ ಅನ್ನುವಂತಾರ ಒಬ್ರು ಜ್ಞಾನಿಗಳು ಅವರು ಮಾಡ್ತಾರೆ. ಗಾಡಿ ಪಾರ್ ಇಲ್ಲೇ ಬಂದಿದ್ದೀವಿ ಅಂತ ಹೇಳಿ ಅದು ಊರಾಗಿ ಜನಿಗೆ ಅವರು ಬಂದು ಪ್ರಪ್ರಥಮವಾಗಿ ಅಲ್ಲಿ ಇಳಿದಿದ್ದ ಜಾಗ ಅಲ್ಲಿ ಮುಂದೆ ಅವರು ಗತಿಗಾಗಿದ್ದು ಅಲ್ಲಿ ಹೋಗಿ ಹಜ್ಜುಮಾ ಮತ್ತ ಇವರ ತಂದೆ ಹೋಗಿ ಸೇವೆಯನ್ನು ಮಾಡಿ ಬೇಡಿಕೊಂಡಾಗ ಯಾರು ಹುಟ್ಟಿದ್ರು ಅವರ ಆಶೀರ್ವಾದದಿಂದ ಶಿಶುನಾಳ ಸಿರಿಬಸಿ ಯೋಗಿ ಕನ್ನಡದವರ ಕವಿ ಅಂದರು. ಎಂತ ಹಾಡುಗಳನ್ನು ರಚನೆ ಮಾಡಿದ್ರು, ಎಂತ ಗೀತೆಗಳನ್ನು ರಚನೆ ಮಾಡಿದ್ರು. ಎಂತ ಜ್ಞಾನಿ, ಎಂತ ಜ್ಞಾನಿ. ಸುತ್ತುಕಡದ ಎಲ್ಲ ಊರುಗಳಿಗೆ ಅಡ್ಡಾಡಿ ಶಿಶುನಾಳ ಸಿರಿಬಸಿ ಎಲ್ಲ ಕಡೆ ಪಾಠ ಪ್ರವಚನಗಳನ್ನು ಮಾಡಿ ಗಾವಟಿ ಶಾಲೆ ತರರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದರು. ಕಳಸದ ಗುರು ಗೋವಿಂದ ಭಟ್ರ ಹತ್ರ ಹೋಗಿ ಸೇವಾ ಮಾಡಾಕತ್ತ ಬಿಟ್ರೆ ನಿಮ್ಮ ಮುಂದೆ ಹೇಳ್ತೀನಿ. ಆ ಸೇವೆಗೆ ಗುರು ಗೋವಿಂದ ಭಟ್ರು ಹೆಲಿ ಮೇಲೆ ಕೈ ಇಟ್ಟು ಸಂಪೂರ್ಣ ತಮ್ಮಲ್ಲಿರುವಂತ ಜ್ಞಾನವನ್ನ ದಾರಿ ಇರುವುದು ಯಾರಿಗೆ? ಶಿಶುನಾಳ ಸಿರಿಬಸಿ ಯೋಗಿಗಳಿಗೆ. ಅವಾಗ ಒಬ್ಬ ಪವಾಡ ಪುರುಷನಾಗಿ ಬೆಳೆದ ಒಬ್ಬ ಗುರು ಉರಿವ ಕೆಂಡದ ಮೇಲೆ ತೃಣವನ್ನು ನಿಲ್ಲಿಸಿದೊಡೆ. ಆ ತೃಣವನು ಆ ಕೆಂಡನ ಮುಗಿದಂತೆ ತನುವೆಂಬ ತೃಣವ ಗುರುವಿನ ಚರಣದ ಮೇಲೆ ತಂದಿರಿಸಿದೊಡೆ. ಆ ನನ್ನ ದೇಹವೆಲ್ಲ ಸರ್ವಾಂಗ ಲಿಂಗ ತಾನ ರಾಮನಾಥ. ಉರಿವ ಕೆಂಡ ಅಲ್ಲಿ ಹೋಗಲಿಲ್ಲ ಬೆಳಿಗ್ಗೆ ಏನು ಓದ ಅದರೊಳಗೆ ನೀವು ಒಗರು ಸಹಿತವಾಗಿ ತನ್ನಂಗ ಮಾಡ್ಕೊಂಡ್ರೆ ಅದರ ಧರ್ಮ ಬೆಂಕಿ ಧರ್ಮ. ಹೌದಲ್ಲ? ನೀವು ಅದರ ಹೋಗಿ ಕಟ್ಟಿಗೆ ಒಯ್ಯಿರಿ, ತುಪ್ಪ ಹಾಕಿ ಏನ್ ಹಾಕಿದ್ರು ಅದು ಬೆಂಕಿ ಹಂಗ ಒಳ್ಳೆ ಸದ್ಗುರುನಾಥನ ಚರಣದ ಮೇಲೆ ಏನಾದರೂ ಹೋಗಿ ಅವನ ಪಾದಕ್ಕೆ ಬಿತ್ತು ಕಾಯ ವಾಚ ಮನಸ್ಸಾಕ್ಷಿ ಪೂರ್ವಕ ನಾವು ಅವಾಗ ಹೋಗಿ ಅವನ ಪಾದದ ಮೇಲೆ ಬಿಟ್ಟು ಅವನಾಗ್ತಾನೆ ನೋಡಿ. ಇದನ್ನು ಬಲ ಬೇಕಲ್ಲ, ಬಲ ಬೇಕಲ್ಲ. ಒಂದು ಹತ್ತಿ ಒಂದು ಆಗಿದೆ ಅಲ್ಲಿ ನೋಡಿ. ಆ ಬಲ ಬಸಬೇಕಾಗಿ ಆ ಬಲ ಬಸಬೇಕು. ಆ ಮಕ್ಕಳಿಗೆ ಬಲ ತಗೊಂಡು ಅದು ಹಚ್ಚಿದ್ರೆ ಬರ್ತಕ್ಕಂದ್ರೆ ಆ ಬಲ ತಗೊಂಡು ಆ ಬಲ ಹಚ್ಚಿದ್ರೆ ಮುಂದುವರೆದೇವೆ ನಾವು. ಇವತ್ತಿನ ಕಾಲದೊಳಗೆ ನಾವು ಕಂಪ್ಯೂಟರ್ ಬಂದವು, ಮೊಬೈಲ್ ಬಂದವು, ಇಂಟರ್ನೆಟ್ ಬಂದದ್ರಿ, ನಾಟಕ ಕಲ್ತೇನೆ. ಆದ್ರೆ ಆ ಬಲವಿನಿಂದ ಆ ಬಲವು ಯಾರು ಕುಡಿಸಿದ್ರ ಇದೊಂದು ದೀಪವನ್ನು ಕುಡಿಸಿದ್ರ ಆ ದೀಪ ಹತ್ತಕ್ಕೆ. ಹಂಗ ಒಳ್ಳೆ ಸದ್ಗುರುನಾಥ ಅನ್ನುವಂತವ ಹೆಂಗ ನಮ್ಮನ್ನು ಮುಟ್ಟಿದಂದ್ರೆ ಇದು ಸದ್ಗುರು ಕಟ್ಟೆ ನೋಡಿ. ಇದು ಸದ್ಗುರು, ಇದು ಅವನಂಗ ಕಟ್ಟೆ ಅಂದಾಗ ಆ ಗುರುವಿನ ಹತ್ರ ಎಂತ ಶಕ್ತಿ ಇರಬೇಕು. ಉರಿವ ಕೆಂಡದ ಮೇಲೆ ಆ ತೃಣವನ್ನು ಆ ಕೆಂಡದ ಮುಗಿದಂತೆ ಗುರುವಿನ ಆಚರಣದ ಮೇಲೆ ತನುವೆಂಬ ತನುವನ್ನು ತಂದು ನಿಲ್ಲಿಸಿದೊಡೆ. ಆತನ ದೇಹವೆಲ್ಲ ಸರ್ವಾಂಗ ಲಿಂಗ ರಾಮನಾಥ. ಅಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಶಿಶುನಾಳ ಸಿರಿಬಸಿ ಯೋಗಿಗಳಿಗೆ ಅಂತ ಒಬ್ಬ ಗುರು ಸಿಕ್ಕಿಬಿಟ್ಟಿದ್ದು. ಕರೇ ಒಂದ್ರ ಶಿಷ್ಯ ಆಗಿದ್ದದ್ದು, ಕರೇ ಒಂದ್ರ ಗುರು ಆಗ.
ಕರೆ ಒಂದರ ರೈತ ಆಗಿದ್ದಕ್ಕೆ ಕರೆ ಒಂದರ ರೈತಕರ ದೊಡ್ಡ ರೈತಕರನ ಕರೆ ಒಂದರ ಚಿನ್ನರಾಗ ಕರೆ ಒಂದರ ಡೈವರ್ ಆಗತ್ತ ಕರೆ ಒಂದರ ಸ್ಟೂಡೆಂಟ್ ಆಗ್ಬೇಕು ಪಕ್ಕ ಶಿಷ್ಯ ಆಗ್ಬೇಕು ಶಾಲೆಯಾಗ ಮಾಸ್ತರ್ ಅದ ಅವ ಮುಂದೊಂದು ಮಾಸ್ತರ್ ಅದ ಕರೆ ಬಂದ್ರೆ ಸಸಿ ಆಗ್ಬೇಕು ಮುಂದೆ ಮತ್ತೆ ಮುಂದೆ ಕರೆ ಬಂದ್ರೆ ಸಸಿ ಕರೆ ಬಂದ್ರೆ ಮಗ ಮುಂದೆ ಮಾಪ ಅದೇ ದೊಡ್ಡ ಮಕ್ಕಳಿಗೆ ಅದಕ್ಕಾಗಿ ಏನು ಶಿಕ್ಷಣ ಗರೀಬರಿಗೆ ಒಂದ್ಸಲ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರಗಳು ಹೇಳ್ತಾರ ಇವತ್ತು ಅಮಾಸೆ ಹುಣ್ಣಿಮೆ ಅಮಾಸೆ ಇವತ್ತು ಹುಣ್ಣಿಮೆ ಅಂದ್ಬಿಟ್ಟು ಗೋವಿಂದ ಬಿಟ್ಟು ಮಕ್ಕಳು ಯಪ್ಪ ಇವತ್ತು ನೋಡಿದೆ ಅಮಾಸೆ ಹುಣ್ಣಿಮೆ ಏನು ಸುಮ್ಮನೆ ಕುಂಡ್ರು ಅಂದ್ರು ಗೋವಿಂದ ಬಿಟ್ಟು ಸುಮ್ಮನೆ ಊರು ತುಂಬ ಸುಮ್ಮನೆ ಇವತ್ತು ನೋಡಿದ್ರ ಅಮಾಸೆ ಹುಣ್ಣಿಮೆ ಅಂತ ಹೇಳ್ಯಾರ ಇಬ್ರು ಬಂದಾರಲ್ಲ ಕಳ್ಳು ಗುರುಗಳು ಕಳ್ಳು ಶಿಷ್ಯ ಯಾಕಂದ್ರೆ ಇವರು ಪ್ರಭಾವವನ್ನ ಮೆಚ್ಚುಕೊಳ್ಳ ತಯಾರಿದ್ದಿಲ್ಲ ಬಹಳ ಮಂದಿ ಸಾಕಾಗಿತ್ತು ಇವತ್ತ ಹುಣ್ಣಿಮೆ ನಿಮ್ಗೆ ಅಂದ್ಬಿಟ್ರು ಇಲ್ಲೇ ಲಕ್ಷ್ಮೇಶ್ವರನ ಕೂಡಿದ್ರು ಸುತ್ತ ಕಡದ ಊರನ್ನ ಮಂದಿಯೆಲ್ಲ ಕೂಡಿದ್ರು ಊರ ಇದೆ ನನ್ನ ಏನ ಕಡೆಗಿತ್ತು ಕೃಷ್ಣ ತೆಗಿ ಕಡಗ ಬರ ಯಾಕೆ ತೆಗಿವ ತೆಗಿ ಹೋಗುತ್ತಾರ ಹತ್ತಲ ಹತ್ತಲ ಮಾಹಿತಿ ಕೈಯೆಲ್ಲ ತಿರುಕೊಂತ ನಾನು ಏನು ಹೇಳ್ತೀನಿ ಚಂದ್ರಪ್ಪ ಕಾಣಕತ್ತಿಲ್ಲ ಚಂದ್ರಪ್ಪ ಕಾಣಕತ್ತಿಲ್ಲ ಬೆಳೆಗಳೆಲ್ಲ ಅಮಾಸಿ ಹೋಗಿ ದುನಿಯಾ ಮಾಡ್ತಿದ್ರು ಒಂದು ಸಲ ಆ ಗುಡಿಗೆರಿಗೆ ಶೃಂಗೇರಿ ಶಾರದಾ ಪೀಠದ ಸ್ವಾಮಿಗಳು ಬಂದಾರ ಎಲ್ಲ ಭಕ್ತ ಕುಡಿಯಾರ ಇವರು ಗಂಟ ಹೋಗುವಾಗ ಶಂಕ್ರಿನ ಕತ್ರ ಶಂಕ್ರಿನ ತಗೊಂಡು 3 ಹೊರಗಿನ ದೇವಸ್ಥಾನಗಳು ಇಬ್ರು ಕುಡ್ಕೊಂತ ಕುಂತಾರ ರಾಮರಸ ಸೋಮರಸ ನಾವಿಲ್ಲಿ ತಗೊಳಕತ್ತಿದ್ರು ಸೋಮರಸ ಅವರು ಕುಡಿತಿದ್ರು ರಾಮರಸ ಅದಕ್ಕೆ ಶಿಲ್ಪಿ ಆಗಿತ್ತು ಅವ್ರ ಕೈಯಾಗ ಅದೆಲ್ಲ ಪ್ರಸಾದ ಆಗಿತ್ರಿ ಆಗಿದ್ದಾಗ ತದ ತೋರಿಸಿದ್ರೆ ಆಕಳ ಹಾಲಾಗಿರ್ತಿತ್ತು ಅವ್ರು ಕುಡಿಬೇಕಂದ್ರೆ ಶಿಲ್ಪಿ ಆಗಿತ್ತು ಅದಕ್ಕಾಗಿ ಹುಟ್ಟಿ ಬಂದವರು ಅದಕ್ಕಾಗಿ ಜನಿಸಿ ಬಂದವರು ಅಂತವ್ರು ಅಡ್ಡಾಡಿ ನಾಡು ಇದು ಅಂತಲ್ಲಿ ನಾವು ಜನಿಸಿವಿ ಅಂತ ಧೂಳು ನಮ್ಮ ಮೈ ಮೇಲೆ ಇರ್ತೈತಲ್ಲ ಇದು ಭಾವನ ಸ್ವರ್ಗದೊಳಗ ವೈಕುಂಠದೊಳಗ ಬೃಂದಾವನದೊಳಗ ಇಂಥ ಭಾಗ್ಯ ಸಿಕ್ಕುದಿಲ್ಲ ಇದು ಹೋಗಿ ಶುದ್ಧಿಪಡಿಸಿದ್ರು ಅಪ್ಪ ಗುರುವೇ ಗುರು ಗೋವಿಂದ ಭಟ್ರು ತಮ್ಮ ಶಿಷ್ಯನ ಕರ್ಕೊಂಡು ಕುಡ್ಕೊಂತ ಕುಂತಾರ ಏನ್ ನೋಡಿ ಅಪ್ಪ ನಾವ ನೋಡೇವಿ ಕುಂತಾರ ಇಂಥದೆಲ್ಲ ಮಾಡ್ತಾರ ಕರ್ಕೊಂಬಲ್ಲ ಗುರುಗಳು ಇವರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಲೇ ಅವರು ಶೃಂಗೇರಿ ಗುರುಗಳು ಏನು ಧರ್ಮವನ್ನು ಉದ್ಧಾರ ಮಾಡ್ಬಿಟ್ಟು ನೀವಿಬ್ರು ಶಿಕ್ಷ ಗುರು ನೀವೇನ ಕುಡ್ಕೊಂತ ತುಂಬಿದ್ರಿ ಅಂತಲ್ಲ ಕರೆಯವನು ಹೌದ್ರಿ ನಾವು ಕುಡ್ಕೊಂತ ತುಂಬಿದ್ವಿ ಯಾಕೆ ಬರ್ತೈತಿ ಧೈರ್ಯ ಹೌದು ಅನ್ನುವಂತ ಧೈರ್ಯ ಯಾಕೆ ಬರ್ತೈತಿ ಹೌದ್ರಿ ಕುಡ್ಕೊಂತ ತುಂಬಿದ್ವಿ ಸರಿ ಪದ ಇಲ್ಲಿ ಬಿಡ್ರಿ ನಾವು ಕುಡಿದಿಲ್ಲ ಸುಳ್ಳು ಯಾಕೆ ಹೇಳ್ತೀವೋ ಇವ್ರು ಹೇಳಿದ್ರು ಹಿಂದಿದ್ರಲ್ಲಿ ಇವ್ರು ಆಗೋದಪ್ಪ ನಾವು ನೋಡೇವಿ ಹೀಗ್ಯಾಕೆ ಮಾಡಿದ್ರೆ ಇಲ್ಲಿ ನಾವು ಹೋಟೆಲ್ ದೇವಸ್ಥಾನ ಹೊಂಟಿದ್ವಿ ಎಡಿದೆ ನಾವು ಆಕಳ
ಗುರು ಗೋವಿಂದ ಭಟ್ ಜಗದ್ಗುರುಗಳು. ನಾವು ಸುಳ್ಳು ಹೇಳಿದ್ರೆ ನೋಡಿಲ್ಲ ಅಷ್ಟೊಂದಿಗೆ ಹಿಂಗೆ ಹಾಕ್ತಾರ. ನೋಡಿದ್ರು ಆಕಳ ಹಾಲು ಆಕಳ ಹಾಲು ಜಗದ್ಗುರುಗಳು ಶಿಷ್ಯರಿಗೆ ಹಾಕಿದ್ರು. ಇವಾಗ ಗುಂಗ ಹಿಡಿದ್ರು ಕೆಳಗೆ ಬಿದ್ದರು. ಇಂಥ ಶಕ್ತಿವಂತರು ಎಷ್ಟು ಮಂದಿ ಬದುಕಿಸಿದ್ರು. ಬಟ್ ಬಿದ್ದಿದ್ದು ಎಣ್ಣಿನ ಇಂತಹ ಹಚ್ಚಿದ್ರು. ಜೀವನ ಪರ್ಯಂತದಲ್ಲಿ ಎಣ್ಣೆ ಕಟ್ಟಲಿಲ್ಲ ಎಳೆಯಲಿಲ್ಲ ನಡ್ಕೊಂಡು ಗೌಡ್ರ ಆಗ್ತದೆ. ಮಾಡಿರ್ತಕ್ಕಂಥ ಕೆಲಸ ಯಾವ ಜಾತ್ರೆ ಸುಂದರವಾಯಿತು, ಸಾರ್ಥಕವಾಯಿತು ಅನ್ನುವಂಥ ಮಾತನ್ನು ನಮ್ಮವರು ತಿಳಿಸಿ ಅಲ್ಲಮ್ಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ. ಲಕ್ಷ್ಮೀ ಅಲ್ಲಮ್ಮ ಪ್ರಭುದೇವರು ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕೊಂಡು ಬೆನ್ನಿ ಕಾಸಕ್ಕೆ ಹೋದ. ನಾವು ಬೆನ್ನಿ ಕಾಸ್ತೀವಿ, ತುಪ್ಪ ಕಾಸ್ತೀವಿ, ಬೆನ್ನಿ ಕಾಸ್ತೀವಿ. ನಾವು ತುಪ್ಪ ಕಾಸ್ತೀವಿ, ಬೆನ್ನಿ ಕಾಸ್ತೀವಿ. ಅಲ್ಲಮ್ಮ ಪ್ರಭುದೇವರು ಆ ಪಾತ್ರೆ ಒಳಗೆ ಬೆನ್ನಿ ಹಾಕೊಂಡು ಕಾಸಕ ಅವನು ಹೇಳಿದ. ಎಷ್ಟು ತತ್ವ ವಿರುದ್ಧ ಇದೆ ನೋಡ್ರಿ ಮಹಾತ್ಮರು ಏನು ಮಾಡಬಲ್ಲರು. ಅವ್ನು ಹೇಳ್ತಾನ, ಕಂದಲು ಕರಗಿತು, ಕಂದಲು ಅಂದ್ರೆ ಪಾತ್ರೆ, ಕಂದಲು ಕರಗಿತು ಬೆಣ್ಣೆ ಉಳಿಯಿತು. ಅವರ ಮನೆ ಮಾತು ಹೇಳಿ. ಯಾಕಂದ್ರೆ ಕೆಲವೊಂದು ಇವತ್ತೊಂದು ಅಲ್ಲಮ್ಮ ಪ್ರಭುದೇವರು ಬೆನ್ನಿನ ಕಾಸಕ್ಕೆ ಹೋದ್ರ ಪಾತ್ರೆ ಕರಗತ್ತಂತ ಬೆನ್ನಿ ಉಳಿಕಂತ ಸಾಧ್ಯ. ನೀವು ಯಾವಾಗ ಬೆನ್ನಿನ ಕಾಸ್ಬೇಕಾರ ಬೆನ್ನಿ ಕರಿಗೈತು, ಪಾತ್ರೆ ಕರಿಗೈತು, ಬೆನ್ನಿ ಕರಿಗೈತಿ. ಅಲ್ಲಮ್ಮ ಪ್ರಭುದೇವರು ಕಾಸಕ್ಕೆ ಹೋದಾಗ ಪಾತ್ರೆ ಕರಗತ್ತಂತ ಬೆನ್ನಿ ಉಳಿತು. ಅದ್ಭುತ ಏನಂತ 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂತ ಪಾತ್ರೆ ಕರಿಗೈತಿ ನೋಡಿ. ಪಾತ್ರೆ ಕರಿಗೈತಿ ಅವರು ಬರೆದಿರ್ತಕ್ಕಂಥ ವಚನ ಅನ್ನುವಂಥ ಬೆಲೆ ಉಳಿದ ವಿಚಾರ ಮಾಡಬೇಕು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಬಸವಣ್ಣನವರು ಅನ್ನುವಂಥ ಪಾತ್ರೆ ಇಲ್ಲ, ಆದ್ರೆ ಅವರು ಬರೆದಿರ್ತಕ್ಕಂಥ ವಚನ ಅನ್ನುವಂಥ ಬೆಲೆ ಉಳಿದೈತಿ. ಆದಿರೇಣುಕರು ಅನ್ನುವಂಥ ಪಾತ್ರೆ ಇಲ್ಲ, ಆದ್ರೆ ಅವರು ಬರೆದಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಬೆಲೆ ಹಂಗ ಉಳಿದೈತಿ. ಕರಗಕ್ಕೆ ಸಾಧ್ಯ ಅಷ್ಟನ್ನ ಕರಗಬೇಕು ವಿನಃ ಆ ತುಂಬತ್ತಿನ ಬೆನ್ನಿ ಏನು ನೋಡಿದ್ರಿ ಹೆಚ್ಚಿಗೆ ಪ್ರಿಂಟ್ ಹಾಕೊಂತ ಹೋಗ್ತಿದ್ರು. ಎಷ್ಟು ದೂರ ಹೋಗಿತ್ತು ನಮ್ಮ ಈ ದೇಶದ ಸಾಹಿತ್ಯ ಅಂತಂದ್ರೆ 4,000 ಕಿಲೋಮೀಟರ್ ದಾಟಿ ಸಮುದ್ರವನ್ನು ದಾಟಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ತನ್ನ ಮೂರ್ತಿಯಾಗಿ ನಿಂತುಕೊಂಡಿದೆ. ಮೂರ್ತಿಯಾಗಿ ಅದಕ್ಕೆ ಅವ್ರು ಹೇಳ್ತಾರ, ಅದಕ್ಕೆ ನಮ್ಮಲ್ಲಿರುವಂತ ಜ್ಞಾನ ಅನ್ನುವಂತ ಬೆನ್ನಿ ಹಂಗ ಉಳ್ಕೊಂತ ಹೋಗ್ಲಿ. ದೇಹ ಅನ್ನುವಂತ ಪಾತ್ರೆ ಇದರಿಂದ ಹಳ್ಳಿ ಹೋಗಿ ಮತ್ತೆ ಸಾರು ಮಾಡ್ತಾರಲ್ರಿ, ಪಾತ್ರೆ ತಗೊಂಡೋಗಿ ಹಾಕೊಂಡು ಹೋಗ್ತಾರ, ಮಿಷನ್ ಯಾಕೆ ಕೊಡ್ತಾರ, ಕರಗುತ್ತಾರ, ಬರ್ತೈತಿ. ಆದ್ರೆ ನಮ್ಮ ದೇಯೋದ್ದೇಶಗಳು ಬೇರೆ, ದೇಹದ ಉದ್ದೇಶಗಳು ಬೇರೆ. ದೇಯೋದ್ದೇಶ ಅನ್ನುವಂಥ ಬೆನ್ನಿ ಹಂಗಾಗಿ ದೇಹೋದ್ದೇಶ ಅನ್ನುವಂಥ ಪರಿಸರ ದರ್ಶನ ಏನು ಗುಂಪು ಒಂದು ಪ್ರವಚನ ಹಿಡಿಬೇಕು. ಮನನೂರು ಗ್ರಾಮಸ್ಥರಿಗೆ ಈ ಜಾಸ್ತಿ ಪ್ರವಚನದ ಗುಂಪು ಹಂಗೆ ಹೋಗಿದ್ದೀವಿ. ಜಾತ್ರೆ ಲಕ್ಷ್ಮೀ
ಒಬ್ಬ ರೈತ ಓದಿದ್ದಾರೆ ಎಲ್ಲಿ ಊರು ಮಕ್ಕಳಿಗೆ ಬರೋದು ಯಾವ್ದಪ್ಪ ಕಡೆ ನಮ್ಮೂರ ಕಡೆ ಬರುವಾಗ ಯಾವುದು ಬರುವಾಗ ಊರಂತ ಕೇಳ್ಬೋದು ಹೆಗ್ಗೆಹಳ್ಳಿ ಇಲ್ಲ ಆದರೂ ಆ ಮೂರು ಹುಲಿ ನಾನು ನೆಟ್ಕೊಂಡು ಹೊಲಕ್ಕೆ ಹೋಗಿ ನಿಲ್ಸಕತ್ತಾನ ಯಾಕೆ ಹೋಗಿ ತಂದಾನ ಅವತ್ತ ಮೂರಾಗ ಜಾತ್ರೆ ಪ್ರವಚನ ನಡೆದ 6 ಗಂಟೆ ಆದ್ರೂ ಸೌಕಾರ ಮನೆಗೆ ಹೋಗಿಲ್ಲ ಇದು ಬದುವನ್ಯಾಗ ಹಿಡ್ಕೊಂಡು ನಿಲ್ತಾನ ಇಲ್ಲಿ ಪ್ರವಚನ ನಡೆದ ಸುತ್ತ ಕಡೆ ಊರಲ್ಲವರೆಲ್ಲ ನಿಮ್ಮೂರಿಗೆ ಬರಾಕತ್ತಾರ ಅವ್ರು ಕೇಳಿದ್ರು ಸೌಕಾರ ಯಾರು ಕೇಳಿದ್ರು ಸೌಕಾರ ನೋಡಿ ನಿಂತ್ಕೊಂತ ನಿಂತಿದ್ದಲ್ಲ ಸೌಕಾರ ನಾವು ಮಣ್ಣೂರಿಗೆ ಹೋಗ್ಬೇಕಾಗೈತಿ ದಾರಿ ಹೌದು ಹೋರಿ ನಾವು ಸೌಕಾರ ಮಣ್ಣೂರಿಗೆ ಪ್ರವಚನ ಕೇಳಕ್ ಹೋಗ್ಬೇಕಾಗೈತಿ ದಾರಿ ಹೋರಿ ಕರೆವು ಬ್ಯಾಟೆ ಹೋರಿ ಸೌಕಾರ ನಾವು ಮಣ್ಣೂರಿಗೆ ಹೋಗ್ಬೇಕಾಗೈತಿ ನಮಗೆ ದಾರಿ ಹೋರಿ ಈ ಹೊಲ ಅಂದೇನ ಅದು ಇಲ್ಲಿ ನೋಡ್ಕೊಂಡು ಅಲ್ಲಿ ಮಠ ಯಾಕೆ ಅವರ ಇದಕ್ಕೆ ಇಲ್ಲಿ ಏನಾಗೈತಿ ನಾವು ಕೇಳೋದು ಬೇಡ ಮುಂದೆ ಹೋಗೋಣ ಬಂದು ಸೌಕಾರ ಸಂಜೆ ಬಂದು ಮನೆಗೆ ಹೋದ್ರಿ ನೋಡಿದ್ರಿ ಕೇಳಿ ಸಂಜೆ ಬಂದು ಮನೆಗೆ ಹೋದ ಮನೆಗೆ ಹೋದ್ರೆ ಕೈಕಾಲ ಹೋಗ ತಕೊಂಡು ಖುಷಿಯಾಗಿ ಸಿಗ್ತಾವ ಸೌಕಾರ ಮನೆಗೆ ಹೋಗಿ ಕುಲು ನಡ್ಕೊಂಡು ಮನೆಗೆ ಹೋಗಿ ಅರಗಿನೊಳಗ ಕೈಕಾಲ ಮುಖ ತಕೊಂಡು 3 ರೂಪಾಯಿ ನೋಡಿ ಮಕ್ಕಳು ನೋಡ್ರಿ ನಗದಿಯಲ್ಲ ಯಾಕ್ರಿ ನಾ ಏನ್ ಮಾಡಿದ್ರಿ ಇವತ್ತು ನೋಡ್ಬೇಕು ಮಣ್ಣೂರು ಗ್ರಾಮಕ್ಕೆ ಪ್ರವಚನ ಕೇಳಾಕ ಹೋಗು ಬರು ಮಂದಿ ಸೌಕರ್ಯ ಹೋರಿ ನಿನ್ನವನು ಹೊಲ ನಿನ್ನವನು ಓರಿ ನಿನ್ನವನು ಹೊಲ ನಿನ್ನವನು ಅನ್ನಾರೇ ಮನ್ಯಾಗ ಕುಂತಾರ ಏನ್ ಗೊತ್ತ ನಮ್ಮದು ಡಿಗ್ನಿಟಿ ಮನ್ಯಾಗ ಕುಂತಾರ ಏನ್ ಗೊತ್ತ ನಮ್ಮದು ಡಿಗ್ನಿಟಿ ಆಯ್ತಲ್ಲ ನಿಮಗೆ ಏನಾದ್ರೂ ಕೇಳಿ ನೋಡಿ ಸರ ಮಾಡಿದ್ರೆ ಕೊಳ್ಳಾಗ ಹಾಕೊಂಡ್ಬಿಡಿ ಸರ ಮಾಡ್ತಿದ್ರು ಏನು ಹೇಳ್ತಿದ್ರು ಕಟ್ಕೊಳ್ಳೋದು ಪಾಟ್ಲಿ ನೋಡ್ರಿ ಸರ ಮಾಡ್ತಿದ್ರು ಕೊಳ್ಳಾಗ ಹಾಕೊಂತೀನಿ ಪಾಟ್ಲಿ ಮಾಡ್ತಿದ್ರು ಕೈ ಹಾಕೊಂಡ್ರಿ ನಾನು ಏನು ಕೇಳಬೇಕಪ್ಪ ನೀವು ಏನು ಮಾಡಿದ್ರು ಬಂಗಾರ ಸುದ್ದಿನ ಮಾತಾಡ ಅಕ್ಕಿಗೆ ಖುಷಿಯಾಗಿ ಬಿಡ್ತದ ಮಗಳಿಗೆ ಹೋಗಿ ಹೇಳಿದ್ದಾಗ ಸೌಕಾರ ಮಗಳಿಗೆ ಹೋಗಿ ಹೇಳಿದ್ರು ನೋಡ ನಿಮ್ಮಪ್ಪ ಸರ ಮಾಡಿದ್ರೆ ಒಳಗ ಹಾಕೊಂತೀನಿ ಪಾಟಿ ಮಾಡಿದ್ರೆ ಕೈಯಾಗಿ ಇಟ್ಕೊಂತೀನಿ ಅಂದನಿವ ಅಂತೇಳಿ ಖುಷಿಯಾಗ ಮಗಳಿಗೆ ಹೇಳಿದ್ರು ಅದು ಮಗಳು ಅಂತು ಯವ್ವ 18-20 ನಾನು ನಿಮಗೇನು ಅಂದನಿ ನಿಮಗೆ ಈಗ ನಾ ಯಾವಾಗಲ್ಲ ನಿಂತ ಕೊಟ್ಟಿದೆ ಅಂತಲೇ ನನ್ನ ಮದುವೆ ಮಾಡಿದ್ರೆ ಸಾಕವಾ ನನಗೆ ಇನ್ನೇನು ಬೇಕಾಗಿಲ್ಲ ಅಂತ ಮಗಳು ಖುಷಿ ಆಗ್ಬಿಡ್ತಾವ ಅವರಿಗೆ ಅವ್ರ ಮನೆಗೆ ಒಂದು ಮುದುಕಿ ಬರ್ತಿತ್ತು ಕೆಲಸ ಮಾಡಕ್ಕ ಅಲ್ಲಿ ಹೋಗಿ ಎಲ್ಲ ಬಂಡೆ ಸಿಕ್ಕ ಅಲ್ಲಿ ಹೋಗೋದು ಯಮ್ಮ ಇಲ್ಲ ನನ್ನ ಮದುವೆ ಮಾಡ್ತಾರ ಖುಷಿಯಾಗಿ ಆ ಮುದುಕಿ ಬಡವರಿಗೆ ತಗೊಂಬರ್ರಿ ಬಾಂಡದ ತಗೊಂಬರ್ರಿ ನಾ ಸುಮ್ಮನೆ ಉಟ್ಕೊಳ್ತೇವೆ ಅಂತ ಸೌಕಾರರಿಗೂ ಒಂಥರ
ಸೌಕಾರ್ತಿ ಗೊಂಬು ಬಂದದಾರ, ಮಗಳು ಗೊಂಬು ಬಂದದಾರ, ಕೆಲಸಕ್ಕೆ ಬರೋ ಅಮ್ಮನ ಗೊಂಬು ಬಂದದಾರ. ಹಿಂಗಾದ ಜೀವನ ಆಗ್ತಿದ್ರಿ. ನಮ್ಮ ಮಣ್ಣೂರು ಗ್ರಾಮದವ್ರಿಗೆ ಎಲ್ಲಾರು ಒಂದೇ ಗೊಂಬು ವೀರಭದ್ರೇಶ್ವರ ಜಾತ್ರೆ ಗೊಂಬು ಜಾತ್ರೆ ಮಾಡಿದ್ರೆ ನಿಮ್ಗೆ ಮಾಡ್ಬೇಕ ಜಾತ್ರೆ ಅಂತ ಗೊಂಬು ನಿಮ್ಮಲ್ಲಿ. ಅದಕ್ಕಾಗಿ ನಿಮಗೆಲ್ಲ ದೇವರು ಏನು ಕೊಡಬೇಕು ಅದೆಲ್ಲ ಕೊಟ್ಟು ಬಿಟ್ಟಾನ. ಇನ್ನು ಏನು ಕೊಡಬೇಕು ಅದೆಲ್ಲ ಕೊಟ್ಟು ಬಿಡಿ ಅನ್ನುವಂಥ ಮಾತನ್ನು ನಾವು ಹೇಳಿ ಅದೊಬ್ಬರ ಅಂತರ ಇರ್ತಿಲ್ರಿ ನಾವು ಬರ್ಲೇ ದಾರಿ ನೋಡಿದ್ವಿ ನಾವು ಬಂದ ಕರೀತಿದ್ರೆ ಅವರು ತಾಯಿ ಅಂದ್ರೆ ಬೇಡ. ಅವರೊಂದು ಸಾಮಾನು ತಗೊಂಡು ಬಂದಾಗ ಭಾಳ ತೃಪ್ತಿ ಬದ ಆ ಸಾಮಾನು ತಗೊಂಡ್ರೆ ಎಂದು ನಾಯಿ ಕತ್ತಿರುವುದು ಎಂದು ನಿಮ್ಮ ಮನೆಗಳು ಹೋಗೋದಿಲ್ಲ ಎಂದು ಹುಡುಕರಾಗೋದಿಲ್ಲ ಅಂತ ಹೇಳ ಇಲ್ರಿ ಬಾ ಅವರೇ ಹಂಗ ಕೊಡ್ತಾರೆ. ರೊಕ್ಕ ಬೇಡ ಚಲೋ ಅದು ಸಾಕು. ಅದಕ್ಕೆ ಅವ್ರು ಮತ್ತೆ ಬರ್ತಾರೆ ಬಂದು ಒಂದ್ ಕಡೆ ಕೊಡ್ತಾರೆ. ಖರೀದಿ ಅಂದ್ರೆ ಖರೀದಿ ಬ್ಯಾಡ ಟೈಮಿಗೆ ನಾವು ಮನೆಗೆ ಹೋಗೋ ಟೈಮಿಗೆ ನಮ್ಗೆ ಸಾಕಾಗಿಲ್ಲ ಅಂತಂದ್ರೆ ಖರೀದಿ ಹಂಗ ಮಾಡೋದು. ಖರೀದೆ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ. ಇಲ್ಲಿ ಬಂದ ಮುಟ್ಟು ನೋಡ್ರಿ ಒಳಗೆ ಪ್ರವೇಶ ಕನ್ನಡ ಕೂಡ ನನ್ನ ಕೂಡ ಚಲೋದಾರ ಅವರು ಚಲೋದಾರ ಜಗ ಮಾಡಿ ಕೊಡ್ಬೇಕು. ಇಲ್ಲಿ ಪರಮಾತ್ಮ ಬಂದು ಕೊಡ್ತಾನ ಗುರು ಆಗೋದು ನಾ ಮಾತ್ರ ಜಗ ಮಾಡಿ ಕೊಡ್ತೇನೆ. ಹಂಗೆ ಇಟ್ಕೊಂಡೆ ಅವ್ರು ಬರ್ತಾರೆ. ಆಗಾಗ ಈಗ ಮೈಯಾಗ ದೇವ್ರ ಬರ್ತಕ್ಕಂಥ ಕರೆ ಕರೆ ಬರ್ತುಳು ಕರೆ ಕರೆ ನಮ್ಮತ್ತೆ ಇಲ್ಲ ಸುಳ್ಳು ನಾ ಕರೆ ಇರ್ತೇನೆ. ನೀವು ಕರೆ ಕರೆ ಯಾಕಂದ್ರೆ ಒಳಗೊಂಬತ್ತು ದೇವ್ರು ಬಂದ ನನ್ನ ಮಾತಾಡ್ಬೇಕ್ರಿ. ಇದು ಇಲ್ಲದಿದ್ರೆ ಏನೈತಿ ನಾನು ಮಾಡ್ತೇನೆ ನಾ ಮಾತಾಡ್ತೇನೆ ನಾ ಓದ್ತೇನೆ ಅದೆಲ್ಲ ಸುಳ್ಳದು. ಆ ಯಾವ ಪರಮಾತ್ಮ ದಯಾಗನ ಭಗವಂತ ಒಳಗೆ ಬಂದದ್ದು ಮುಡಿಸ್ತಾನೆ ಯಾಕೆ ಕೊಡ್ತತಿ. ಇಲ್ಲ ಅಂತಂದ್ರೆ ಇದು ಬರೀ ಓದಿದ್ರೆ ಬರೀ ತಿಳ್ಕೊಂಡ್ರೆ ಬರೀ ಜಗತ್ತ ಗ್ರಂಥಗಳನ್ನು ಓದಿದ್ರೆ ನುಡ್ಯಾಕೆ ಕೊಡೋದಲ್ಲಿದು ಒಳಗೆ ನಿಮ್ಮೊಳಗೆ ಭಗವಂತನ ನೀವು ಬಂದು ಕೂತಿದ್ದೀರಿ. ದೇವರು ಒಳಗದಾನ, ಇದು ದೇವರು ಒಳಗದಾನ. ಅದಕ್ಕಾಗಲಿ ಜೈ ಮಂಗಲಂ ಅನ್ನೋ ತಂದ ಬಟ್ಟು ನಮ್ಮ ಬಂದದ ಜೋಳಿಗೆ ಸಾಮಾನು ಹಿಡ್ಕೊಂಡ ಹೇಳಕತ್ತಂಡ ನನ್ನ ಜೋಳಿಗೆ ಒಂದಿಷ್ಟು ಚಲೋ 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 ವಸ್ತು ಅದಾವು. ಇವನ್ನ ನೀವು ತಗೊಂಡಿದ್ರೆ ನೀವು ಹಗಲು ರಾತ್ರಿ ಎಲ್ಲಿ ಅಡ್ಡಾಡಕತ್ತೀವಿ ನಿಮ್ಮ ಕರೆಯಕ್ಕೆ ಬಟ್ಟೆ ನಾಯಿ ಬರೋದಿಲ್ಲ ಕಡಿದಿಲ್ಲ ಅದೇನು ಸಾಧ್ಯಿರಿ ಅಂದ್ರಿ ಅದೇನು ಸಾಧ್ಯಿದ್ದೀರಿ. ಹೌದು ನನ್ನ ಕಡೆ ಸೆರೆ ಬಾಟ್ಲಿ ಅದಾವು ಬಳೆ ಸೆರೆ ಬಾಟ್ಲಿ ಅದಾವು ಗಾಂಜಾ ಅದಾವು ಗುಟ್ಕಾ ಅದಾವು. ಇವನ್ನ ನೀವು ಸುಲಭವಾಗಿ ಉಪಯೋಗ ಮಾಡಾಕತ್ತ ಕೈ ನಡಗ ಚಲೋ ಕೈಯಾಗ ಕೋಲ್ ಬರ್ತೈತಿ. ಕೈಯಾಗ ಕೋಲ್ ಇದ್ರೆ ನಾಯಿ ಬರ್ತಾವ ನೋಡಿ. ಹಂಗೈತಿ ಆ ಗುರುವಿನ ಒಂದು ಪ್ರೇರಣೆ. ಹೋದ್ರಿ ಕರೆ ಇಟ್ಟಿದ್ರು ಅಂದ್ರು ಕರೆ ಇಟ್ಟಿದ್ರು ಮತ್ ಕರೆಯವು ಮತ್ತ ಮುಂದಿನ ಏನಿರ್ತಾರು ಒಟ್ಟ ನಿಮಗ ನಿಮ್ಮ ಮನೆ ಕಳವಾಗಲ್ಲ ಅಂತೀರಲ್ಲ. ಇದಕ್ಕೆ ಸಾಧ್ಯ ಹೌದಪ್ಪ. ಇವೆಲ್ಲ ಸೇರೆ ಚಿಂದಿ ಇವನ್ನೆಲ್ಲ ತಗೊಂಡು ಉಪಯೋಗ ಮಾಡ್ಕೊಂತ ಮಾಡ್ರಿ ಅಂದ್ರೆ ಟಿವಿ ಆಗ್ತೈತಿ. ಚಂದ ಕಳ್ಳರು ಬರ್ತಾರ ಹೌದ್ರಿ. ಮತ್ತೆ ವಯಸ್ಸಾಗೋದಿಲ್ಲ ನೀವು ಹೌದಪ್ಪ. ಎಂತ ದುಶ್ಚಟ ದುಡ್ಡಿ ಒಳಗೆ ನೀವು ಬಾಯಿ ಮುದುಕರಾಗ ಮಟ್ಟ ಇರುವುದಿಲ್ಲ ತಮ್ಮ ಒಂದು ಎಚ್ಚರಿಕೆ ದೂರ ಚಪ್ಪಲಿ ಹಾಕಿ ಹಾಕಿದ್ರು ತಿಳಿದೇನಪ್ಪ ಅಂದ್ರೆ ಇಂಥವನ್ನೆಲ್ಲ ಉಪಯೋಗ ಮಾಡ್ಕೊಂಡ್ರೆ ಹಿಂಗಪ್ಪ ಅಂಥವನ್ನು ಉಪಯೋಗ ಮಾಡೋದು ಬಿಟ್ಟು ವಿಷಯ ರೊಟ್ಟಿ ಬ್ಯಾಳಿ ಕಾಯಿಪಲ್ಯ ಹೊರತು ಬಂದಾಗ ದುಡಿ ಅನ್ನೋ ಕಲಿಸೋ ಗುರು ಹೇಳಿ ನಮ್ಮಲ್ಲಿ ಕರೆಸಿ ಮಾಡಿ ತಾವು ಅತ್ಯಂತ ಪ್ರೀತಿ ಭಕ್ತಿಯಿಂದ ಬಂದ ಪ್ರವಚನವನ್ನು ಕೇಳಿ ನಮ್ಮ ಜೊತೆಗೆ ನಮ್ಮ ಚಿಕ್ಕನಗೌಡರು ಈ ಊರಿನ ಹಳೆಯ ಮಗಳು ಅವರು ದಿನ ನಮ್ಮ ಸಹಕಾರವನ್ನು ಹಾಗೆ ಸಹಕಾರವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಮತ್ತೊಮ್ಮೆ ಮುಗಿದಲ್ಲಿ ತಾಯಿಯರೇ ಗುರುಗಳಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ
ಮಾತುಗಳು ವಿರಾಮ ಕೊಡ್ತೇನೆ ಅಂತ ಮಾತನ್ನು ಹೇಳಿ ನಮ್ಮ ನಂದೀಶ್ ಗೌಡರು ಪಾಟೀಲ್ ಅವರು ದಿನ ಇರ್ತಿದ್ರು.